ಕಂಡ ಕೊಲೆಯೊಂದರ ಬಗ್ಗೆ ಯಾರಾದರೂ ಕೋರ್ಟ್ ಮುಂದೆ ಸಾಕ್ಷಿ ಹೇಳಿದ್ರೂ ನ್ಯಾಯಾಲಯ ಅದನ್ನೇ ಸಂಪೂರ್ಣವಾಗಿ ತಿರಸ್ಕರಿಸಿದರೆ ಹೇಗಿರುತ್ತೆ ಅಲ್ವಾ? ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚಿಸುತ್ತಿರುವ ಪ್ರಕರಣದ ಹಿನ್ನೆಲೆಯೇ ಇದೇ ಆಗಿದೆ. ಹೌದು, ಖಂಡಿತ. ಇದು 2003ರಲ್ಲಿ ನಡೆದ ಕುಮಾರಿ ಶುಭಾ ಅನ್ನೋ ಒಬ್ಬ 20 ವರ್ಷದ ಕಾನೂನು ವಿದ್ಯಾರ್ಥಿನಿಯ ನೈಜ ಕತೆ. ಅಂದ್ರೆ ಆ ಬಲವಂತದ ಮದುವೆಯ ಒತ್ತಡ ಆಕೆಯನ್ನು ಎಷ್ಟು ಹತಾಶೆಗೊಳಿಸಿತು ಅಂದ್ರೆ ಅದು ಒಂದು ಮಾರಣಾಂತಿಕ ಸಂಚಿಗೆ ದಾರಿ ಮಾಡಿಕೊಡ್ತು. ಅರೆ, ನಿಜಕ್ಕೂ ಇದೊಂದು ದುರಂತ. ಆದ್ರೆ ಇಂದಿನ ನಮ್ಮ ಮುಖ್ಯ ಪ್ರಶ್ನೆ ಏನಂದ್ರೆ, ಪ್ರತ್ಯಕ್ಷದರ್ಶಿಗಳೇ ಇಲ್ಲದಿದ್ದಾಗ ಕೇವಲ ಈ ಮೊಬೈಲ್ ಡೇಟಾ ಮತ್ತು ಸಾಂದರ್ಭಿಕ ಸಾಕ್ಷ್ಯಗಳಿಂದಲೇ ಒಂದು ಕೊಲೆಯನ್ನು ಸಾಬೀತುಪಡಿಸಲು ಹೇಗೆ ಸಾಧ್ಯವಾಯಿತು ಅನ್ನೋದು. ನಿಖರವಾಗಿ ಇದೊಂದು ರೋಚಕವಾದ ಆದರೆ ಅಷ್ಟೇ ಮಾನವ ಕೇಂದ್ರಿತ ಕಾನೂನು ಹೋರಾಟ. ಪ್ರತ್ಯಕ್ಷದರ್ಶಿಗಳು ಸುಳ್ಳು ಅಂತ ಆದಾಗ ಇಡೀ ಕೇಸು ಬಿದ್ದೋಬೇಕಿತ್ತು. ಆದರೆ ಸುಪ್ರೀಂ ಕೋರ್ಟ್ ಇಲ್ಲಿ ಕೇವಲ ಆ ಡಿಜಿಟಲ್ ಹೆಜ್ಜೆ ಗುರುತುಗಳನ್ನೇ ಆಧರಿಸಿ ತೀರ್ಪು ನೀಡಿತು. ಒಂದು ನಿಮಿಷ, ಕೇವಲ ಫೋನ್ ಕಾಲ್ ರೆಕಾರ್ಡ್ ಇಟ್ಕೊಂಡು ಕೊಲೆಗಾರರು ಯಾರು ಅಂತ ನಿರ್ಧರಿಸುವುದು ಸ್ವಲ್ಪ ಅಪಾಯಕಾರಿಯಲ್ವಾ? ಸರಿಯಾದ ಪ್ರಶ್ನೆ. ಅದಕ್ಕಾಗಿ ನ್ಯಾಯಾಲಯ ಇಲ್ಲಿ ಸಾಂದರ್ಭಿಕ ಸಾಕ್ಷ್ಯಗಳಿಗಾಗಿ ಒಂದು 5 ಪಾರ್ಟ್ ಟೆಸ್ಟ್ ಅಂದ್ರೆ 5 ಹಂತದ ಕಠಿಣ ಪರೀಕ್ಷಣೆಯನ್ನು ಬಳಸಿತು. ಕೇವಲ ಇವರೇ ಮಾಡಿರಬಹುದು ಅನ್ನೋ ಅನುಮಾನದ ಮೇಲೆ ಯಾರಿಗೂ ಶಿಕ್ಷೆ ನೀಡುವಂತಿಲ್ಲ. ಓಹೋ, ಅಂದ್ರೆ ಆ ಸಾಕ್ಷ್ಯಗಳ ಸರಪಳಿಯಲ್ಲಿರುವ ಪ್ರತಿಯೊಂದು ಕೊಂಡಿಯೂ ಸರಿಯಾಗಿ ಬೆಸೆಯಲ್ಪಡಬೇಕು ಅಂತಾನಾ? ಹೌದು. ಆ ಸರಪಳಿ ಹೇಗಿರ್ಬೇಕು ಅಂದ್ರೆ ಆರೋಪಿಗಳನ್ನು ಬಿಟ್ಟು ಬೇರೆ ಯಾರೂ ಈ ಕೊಲೆ ಮಾಡಲು ಸಾಧ್ಯವೇ ಇಲ್ಲ ಅನ್ನೋ ಏಕೈಕ ತೀರ್ಮಾನಕ್ಕೆ ಬರಬೇಕು. ಅಲ್ಲಿ ಬೇರೆ ಯಾವುದೇ ಪರ್ಯಾಯ ಸಾಧ್ಯತೆಗಳು ಇರಬಾರದು. ಅರ್ಥವಾಯ್ತು. ಆ ಸರಪಳಿಯನ್ನು ಬೆಸೆಯಲು ಅವರಿಗೆ ಭದ್ರವಾದ ಡಿಜಿಟಲ್ ಸಾಕ್ಷಿಗಳು ಬೇಕಿತ್ತು. ಇಲ್ಲಿಯೇ ಆ ಸೆಕ್ಷನ್ 65B ಅಂದ್ರೆ ಎಲೆಕ್ಟ್ರಾನಿಕ್ ಸಾಕ್ಷ್ಯದ ನಿಯಮ ಬರೋದು ಅಲ್ವಾ? ಹೌದು. ಭಾರತೀಯ ಸಾಕ್ಷ್ಯಾಧಾರ ಕಾಯ್ದೆಯಲ್ಲಿ ಇದು ಬಹಳ ಕಟ್ಟುನಿಟ್ಟಾದ ನಿಯಮ. ಆದರೂ ಕೋರ್ಟ್ ಇಲ್ಲಿ ಒಂದು ಕುತೂಹಲಕಾರಿ ಪ್ರಾಯೋಗಿಕ ನಿಲುವು ತಾಳಿತು. ಆ ಫೋನ್ ಡೇಟಾ ಸರ್ವರಿಂದ ಡೌನ್ಲೋಡ್ ಮಾಡಿದ ನಿರ್ದಿಷ್ಟ IT ಉದ್ಯೋಗಿಯೇ ಪ್ರಮಾಣಪತ್ರಕ್ಕೆ ಸಹಿ ಮಾಡಬೇಕಾಗಿಲ್ಲ ಅಂತ ಹೇಳಿತು. ಓ ಹೌದಾ? ಮತ್ತೆ ಯಾರು ಸಹಿ ಮಾಡಬಹುದು? ಸಿಸ್ಟಮ್ ಸುರಕ್ಷತೆ ಹೇಗೆ ಖಚಿತವಾಗುತ್ತೆ? ಆ ಡೇಟಾ ಸಿಸ್ಟಮ್ನ ಮೇಲ್ವಿಚಾರಣೆ ನೋಡಿಕೊಳ್ಳುವ ಟೆಲಿಕಾಂ ಸಂಸ್ಥೆಯ ಯಾವುದೇ ಜವಾಬ್ದಾರಿಯುತ ಮ್ಯಾನೇಜರ್ ಸಹಿ ಮಾಡಿದ್ರೂ ಸಾಕು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿತು. ಆ ಸಿಸ್ಟಮ್ ಸುರಕ್ಷಿತವಾಗಿದೆ ಅಂತ ಅವರು ಖಚಿತಪಡಿಸಿದ್ರೆ ಸಾಕು. ಇದು ಹೇಗಿದೆ ಅಂದ್ರೆ, ಫ್ಯಾಕ್ಟರಿಯಲ್ಲಿ ಒಂದು ವಸ್ತುವನ್ನ ತಯಾರಿಸಿದ ಕಾರ್ಮಿಕನ ಸಹಿ ಹುಡುಕುವ ಬದಲು ಆ ಫ್ಯಾಕ್ಟರಿ ಮ್ಯಾನೇಜರ್ನ ಅಧಿಕೃತ ಮುದ್ರೆ ಇದ್ರೆ ಸಾಕು ಎನ್ನುವಂತಿದೆ. ಖಂಡಿತ. ಈ ಪ್ರಾಯೋಗಿಕತೆಯಿಂದಾಗಿಯೇ ನ್ಯಾಯಾಲಯಕ್ಕೆ ಆಕೆಯ ಫೋನ್ ಡೇಟಾ ಪರಿಶೀಲಿಸಲು ಸಾಧ್ಯವಾಯಿತು. ನಿಮಗೊತ್ತಾ, ಕೊಲೆಗೆ ಸ್ವಲ್ಪವೇ ಮುನ್ನ ಆಕೆ 38 ಸಂದೇಶಗಳನ್ನು ಕಳುಹಿಸಿ ನಂತರ ಅವೆಲ್ಲವನ್ನು ಡಿಲೀಟ್ ಮಾಡಿದ್ಲು. ಅರೇ, 38 ಮೆಸೇಜ್ ಡಿಲೀಟ್ ಮಾಡಲ್ಲ? ಹೌದು. ಮತ್ತು ಕೊಲೆಯಾದ ತಕ್ಷಣ ಆಕೆಯ ಮತ್ತು ಇತರ ಆರೋಪಿಗಳ ನಡುವೆ ಇದ್ದಕ್ಕಿದ್ದಂತೆ ಒಂದು ಅಸಹಜ ಮೌನ ಆವರಿಸಿತು. ಆದ್ರೆ ಆ ತುರ್ತು ಪರಿಸ್ಥಿತಿ ಅಥವಾ ಆಘಾತವಾದಾಗ ಮನುಷ್ಯರು ವಿಚಿತ್ರವಾಗಿ ವರ್ತಿಸುವುದು ಸಹಜ ತಾನೇ? ಗಾಬರಿಯಲ್ಲಿ ಮೆಸೇಜ್ ಡಿಲೀಟ್ ಮಾಡಿರ್ಬೋದು ಅಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನಿಸಬಹುದು. ಆದ್ರೆ ಇಲ್ಲಿ ಆ ಮೌನ ಮತ್ತು ಡಿಲೀಟ್ ಮಾಡಿದ ಸಂದೇಶಗಳು ಕೇವಲ ಗಾಬರಿಯ ಸಂಕೇತವಾಗಿರಲಿಲ್ಲ. ಅದು IPC ಸೆಕ್ಷನ್ 120B ಅಡಿಯಲ್ಲಿ ಅಪರಾಧ ಸಂಚು ಮತ್ತು ಸೆಕ್ಷನ್ 201 ಅಡಿಯಲ್ಲಿ ಸಾಕ್ಷ್ಯ ನಾಶ ಮಾಡಿದ್ದಕ್ಕೆ ಬಲವಾದ ಸಾಕ್ಷ್ಯವಾಯಿತು. ಹೋಹೋ, ಅಂದ್ರೆ ಕೊಲೆಯಾಗುವವರೆಗೂ ನಿರಂತರ ಸಂಪರ್ಕದಲ್ಲಿದ್ದವರು ಘಟನೆ ನಡೆದ ಮರುಕ್ಷಣವೇ ಸಂಪರ್ಕ ಕಡಿದುಕೊಳ್ಳುವುದು ಒಂದು ಪೂರ್ವಯೋಜಿತ ಕೃತ್ಯವನ್ನು ಸೂಚಿಸುತ್ತೆ ಅಂತ ಕೋರ್ಟ್ ಪರಿಗಣಿಸ್ತು. ನಿಖರವಾಗಿ. ಇದರ ಜೊತೆಗೆ ಸೆಕ್ಷನ್ 27ರ ಅಡಿಯಲ್ಲಿ ಆಯುಧ ಪತ್ತೆಯಾದ ವಿಚಾರವೂ ಬಹಳ ಮುಖ್ಯ. ಇಬ್ಬರು ಆರೋಪಿಗಳು ಒಟ್ಟಾಗಿ ನೀಡಿದ ತಪ್ಪೊಪ್ಪಿಗೆಯಿಂದಲೇ ಕೊಲೆಯ ಆಯುಧ ಸಿಕ್ಕಿತು. ಒಂದು ನಿಮಿಷ, ಸಾಮಾನ್ಯವಾಗಿ ಪೊಲೀಸರ ಮುಂದಿನ ತಪ್ಪೊಪ್ಪಿಗೆಗೆ ಕಾನೂನಿನಲ್ಲಿ ಬೆಲೆ ಇಲ್ಲ ಅಂತ ನಾನ್ ಕೇಳಿದ್ದೆ. ಇದು ಹೇಗೆ ಸಾಧ್ಯವಾಯಿತು? ನೀವು ಹೇಳಿದ್ದು ಸರಿ. ಆದರೆ ಸೆಕ್ಷನ್ 27 ಒಂದು ಅಪವಾದ. ಆರೋಪಿಗಳು ನೀಡಿದ ಮಾಹಿತಿಯ ಆಧಾರದ ಮೇಲೆ ಆಯುಧದಂತಹ ಭೌತಿಕ ವಸ್ತು ನೇರವಾಗಿ ಪತ್ತೆಯಾದ್ರೆ ಆ ಹೇಳಿಕೆಗೆ ಕಾನೂನಿನ ಮಾನ್ಯತೆ ಸಿಗುತ್ತದೆ. ಅರ್ಥವಾಯಿತು. ಸಾಂದರ್ಭಿಕ ಸಾಕ್ಷ್ಯ, ಆ ಡಿಜಿಟಲ್ ಹೆಜ್ಜೆಗುರುತು ಮತ್ತು ಆಯುಧ ಪತ್ತೆ ಇದೆಲ್ಲವೂ ಸೇರಿ ಅವರಿಗೆ ಜೀವಾವಧಿ ಶಿಕ್ಷೆಯಾಗುವಂತೆ ಮಾಡಿತು. ಆದ್ರೆ ಕಥೆಯ ಅತಿದೊಡ್ಡ ಅಚ್ಚರಿಯ ತಿರುವು ಕೊನೆಯಲ್ಲಿದೆ ಅಲ್ವಾ? ಹೌದು, ಖಂಡಿತ. ಸುಪ್ರೀಂ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ಎತ್ತಿ ಹಿಡಿದರೂ ಸಂವಿಧಾನದ 161ನೇ ವಿಧಿಯನ್ನು ಬಳಸ್ಕೊಂತು. ಅಂದ್ರೆ ರಾಜ್ಯಪಾಲರಿಗಿರುವ ಕ್ಷಮಾದಾನದ ಅಧಿಕಾರ. ಇದೊಂದು ಅಪರೂಪದ ಸಾಂವಿಧಾನಿಕ ನಡೆಯೇ ಸರಿ. ಅಂದ್ರೆ ಬಲವಂತದ ಮದುವೆಗಳು ತರುವ ಸಾಮಾಜಿಕ ಆಘಾತವನ್ನು ನ್ಯಾಯಾಲಯ ಅರ್ಥ ಮಾಡಿಕೊಂಡಿತ್ತು ಅಂತನಾ? ಹೌದು. ಇದನ್ನೇ ಕಂಪ್ಯಾಷನೇಟ್ ಕರೆಕ್ಷನ್ ಅಥವಾ ಕರುಣೆಯ ತಿದ್ದುಪಡಿ ಅಂತ ಕರೆಯೋದು. ಕಠಿಣ ಶಿಕ್ಷೆಗಿಂತ
ತಿದ್ದಿಕೊಳ್ಳಲು ಅವಕಾಶ ನೀಡುವ ದೃಷ್ಟಿಯಿಂದ ಕ್ಷಮಾದಾನ ಕೇಳಲು ಆರೋಪಿಗಳಿಗೆ 8 ವಾರಗಳ ಕಾಲಾವಕಾಶ ನೀಡಿತು. ವಾವ್! ಕಠಿಣ ದಂಡನೆಗಿಂತ ಸಂವಿಧಾನಾತ್ಮಕ ಕರುಣೆಗೆ ಆದ್ಯತೆ ನೀಡಿದ್ದು ನಿಜಕ್ಕೂ ಐತಿಹಾಸಿಕ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಯಬೇಕಾದ ಪ್ರಮುಖ ಪಾಠಗಳೇನು? ಸಾಮಾನ್ಯ ಜನರಿಗೆ ಇದೊಂದು ಎಚ್ಚರಿಕೆ. ಅಂದ್ರೆ ನಮ್ಮ ಡಿಜಿಟಲ್ ಹೆಜ್ಜೆ ಗುರುತುಗಳು ಶಾಶ್ವತವಾಗಿರ್ತವೆ. ತುರ್ತು ಪರಿಸ್ಥಿತಿಯಲ್ಲಿ ತೋರುವ ಅಸಹಜ ಮೌನದಂತಹ ವಿಚಿತ್ರ ವರ್ತನೆಗಳು ಮುಂದೆ ಅಪರಾಧ ಅಂತ ಸಾಬೀತಾಗಬಹುದು. ನಿಜ. ಮತ್ತು ವಕೀಲರಿಗ ಎಲೆಕ್ಟ್ರಾನಿಕ್ ಸಾಕ್ಷಿಗಳ ನಿಯಮಗಳು ಅತ್ಯಂತ ಪ್ರಾಯೋಗಿಕವಾಗಿವೆ ಅನ್ನೋದು ಕೂಡ ಸ್ಪಷ್ಟವಾಯಿತು ಅಲ್ವಾ? ಹೌದು, ಖಂಡಿತ. ಆ ಕ್ರಿಮಿನಲ್ ಪ್ರಕ್ರಿಯೆಗಳ ಜೊತೆಯಲ್ಲೇ ಸಾಂವಿಧಾನಿಕ ಕರುಣೆಯು ಸುಂದರವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದು ಸಮಾಧಾನಕರ ವಿಚಾರ. ಇದೆಲ್ಲವನ್ನೂ ಕೇಳಿದ ಮೇಲೆ ಒಂದು ಆಳವಾದ ಪ್ರಶ್ನೆ ಕಾಡುತ್ತಿದೆ. ನಮ್ಮ ಡಿಜಿಟಲ್ ಹೆಜ್ಜೆ ಗುರುತುಗಳು ಎಂದಿಗೂ ಅಳಿಸಿ ಹೋಗುವುದಿಲ್ಲ ಎಂದಾದರೆ, ನಾಳೆ ನಮ್ಮ ದೈನಂದಿನ ಸಾಮಾನ್ಯ ಸಂದೇಶಗಳೂ ಸಹ ಬೇರೊಂದು ಸನ್ನಿವೇಶದಲ್ಲಿ ನಮ್ಮ ವಿರುದ್ಧವೇ ತಿರುಗಿ ಬೀಳುವ ಅಪಾಯವಿಲ್ಲವೇ? ಇದೊಂದು ನಾವೆಲ್ಲರೂ ಯೋಚಿಸಲೇಬೇಕಾದ ವಿಚಾರ.